ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ಸತ್ಯ ನ್ಯಾಯ ನೀತಿಗಳನ್ನು ನಾವು ಕಾಪಾಡಿದೆ ಆದರೆ ಮುಂದೊಂದು ದಿನ ನಾವು ಕಷ್ಟ ಕಾಲದಲ್ಲಿರುವಾಗ ಅವು ನಮ್ಮನ್ನು ಕಾಪಾಡುತ್ತವೆ. ಹೀಗೆ ತಾತ ಮುತ್ತಾತರು ಕಾಲದಿಂದಲೂ ನಂಬಿಕೊಂಡು ಬಂದಿರತಕ್ಕಂತ ಮನೆತನ ಈ ಧನರಾಜನ ಮನೆತನ. ಸುತ್ತು 40 ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಧನರಾಜನ ಮನೆತನ. ಇಲ್ಲಿ ನ್ಯಾಯ ಅಂತ ಬಂದವರಿಗೆ ಯಾವತ್ತೂ ಅನ್ಯಾಯವಾಗಿಲ್ಲ, ಆಗುವುದಕ್ಕೂ ಬಿಟ್ಟಿಲ್ಲ. ಹೀಗೆ ಪೂರ್ವಜರ ಕಾಲದಿಂದಲೂ ಪಾಲಿಸಿಕೊಂಡು ಬಂದಿರತಕ್ಕಂತ ಪದ್ಧತಿಯನ್ನ ತೂಗಿಸಿಕೊಂಡು ನೀಗಿಸಿಕೊಂಡು ಹೋಗುವಂತ ಶಕ್ತಿಯನ್ನು ಕೊಡುವಂತ ಆ ಸಿದ್ದೇಶ್ವರನಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಮ್ಮೂರ ನ್ಯಾಯ ದೇವರು ನಮ್ಮೇ ಯಜಮಾನರು. ನಮ್ಮೂರ ನ್ಯಾಯ ದೇವರು ನಮ್ಮೇ ಯಜಮಾನರು. ದೀನ ದಲಿತರಿಗೆ ಬಡವ ಭಕ್ತರಿಗೆ, ದೀನ ದಲಿತರಿಗೆ ಬಡವ ಭಕ್ತರಿಗೆ ನ್ಯಾಯ ಹೇಳುವರು ಈ ದೀನರು. ನಮ್ಮೂರ ನ್ಯಾಯ ದೇವರು ಈ ನಮ್ಮದ ನಿರಾಯರು, ಈ ನಮ್ಮದ ನಿರಾಯರು. ನಮಸ್ಕಾರ ರೀ ದಣಿ, ನಮಸ್ಕಾರ ರೀ. ನಮಸ್ಕಾರ ರುದ್ರ. ಊರಲ್ಲೇನೋ ಗದ್ದಲ ಎದ್ದಿದೆ ಅಂತೆ, ಊರು ತುಂಬಾ ಸುದ್ದಿ ಹಬ್ಬಿಕೊಂಡಿದೆ. ಈ ವಿಷಯ ನಿನಗೆ ಗೊತ್ತಿಲ್ಲವೇ? ಗೊತ್ತೈತ್ರಿ, ಈಗ ಅಪ್ಪರ ಗೊತ್ತೈತ್ರಿ. ಅದಕ್ಕ ಊರಿನ ಜನರು ನಿಮ್ಮನ್ನ ನೋಡ್ಬೇಕಂತ ಹೊರಗಡೆ ಬಂದ್ ನಿಂತಾರಿ. ಆ ತಿಮ್ಮನ ಮಗ ಕಾಳ ಮತ್ತೇನೋ ತಪ್ಪು ಮಾಡ್ಯಾನತ್ರಿ ಅಪ್ಪರ. ಎಲ್ಲಿದ್ದಾರೆ ಕರೆಯವ್ರನ್ನ? ಲೇ ನಾಗೆ ಹಣ್ಮ್ಯಾ, ಕರ್ಕೊಂಬರ್ಲಿ ಅವನ. ರುದ್ರ, ಇವನು ಊರಲ್ಲಿ ಏನು ತಪ್ಪು ಮಾಡಿದ್ದಾನೆ? ಏನ್ ಹೇಳ್ಬೇಕ್ರಿ ದಣಿ, ಏನ್ ಹೇಳ್ಬೇಕ್ರಿ? ಹಿಂದೊಮ್ಮ ಈ ನನ್ನ ಮಗ ಇದೇ ಊರಾಗ ಕಳತನ ಮಾಡಿದ್ರಿ. ಅದು ಅಲ್ದ ಆ ಜೋಳದ ಗೂಡಿಗೆ ಸದ್ಯಕ್ಕ ಬೆಂಕಿ ಹಚ್ಚಿದ್ರಿ. ಅವತ್ತ ಈ ನನ್ನ ಮಗನ ಕೈಕಾಲ ನೀವು ಮುರಿಬಹುದಾಗಿತ್ರಿ. ಆದ್ರ ಅವನು ಮಾಡೋ ತಪ್ಪಿಗೆ ನೀವೇ ದಂಡ ವಿಧಿಸಿ ಅವನ್ನ ಬಿಟ್ಟು ಕಳಿಸಿದ್ರಿ. ಇದು ಅಲ್ದ ಈಗ ಏನ್ ಮಾಡ್ಯಾನ ಗೊತ್ತೈತೇನ್ರಿ ಅಪ್ಪವ್ರ ನಿಮಗ? ಮತ್ತೇನ್ ಮಾಡಿದಾನೆ ಇವನು? ಆ ಕೆಂಚನ ಮಗಳು ಕೂಲಿ ಕೆಲ್ಸಕ್ಕಂತ ತೋಟದ ಕಡೆ ಹೋಗ್ಬೇಕಾದ್ರ ಆ ಹುಡುಗಿ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟನ್ರಿ ಅಪ್ಪರ, ಪ್ರಯತ್ನ ಪಟ್ಟನ್ರಿ. ಹೌದೇನಲೇ ಕಾಳ? ಇಲ್ರಿ ದಣ್ಯಾರ, ಇವ್ರು ಸುಳ್ಳು ಹೇಳಕತ್ತಾರ. ಅಪ್ಪ ಮತ್ತು ನೀನು ಎಲ್ಲಿರುವೆ, ಎಲ್ಲಿ ನಿಂತರು ಎಂಬ ಅರಿವು ನಿನಗೆ ಏನಾದರೂ ಇದೆಯಾ? ಸುತ್ತು 40 ಹಳ್ಳಿಯ ಜನರ ಮನೆತನವನ್ನು, ನ್ಯಾಯವನ್ನು ಕಾಪಾಡುವ ನ್ಯಾಯವಂತರ ಮನೆತನವಿದು. ಇಂಥ ಮನೆತನದಲ್ಲಿ ನಿಂತು ಅನ್ಯಾಯವನ್ನು ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ. ಹಳ್ಳಿಯ 4 ಜನರು ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನು ಏನಾದರೂ ಒಂದು ತಪ್ಪು ಮಾಡಿರ್ಲೇಬೇಕಂತ. ಈ ಧನರಾಜ್ ದಣಿಯ ಹತ್ತಿರ ಸತ್ಯವಂತರಿಗೆ ಮಾತ್ರ ಬೆಲೆ ಇದೆ. ಸುಳ್ಳಿನ ಸಂತೆ ಕಟ್ಟೋರಿಗೆ ಎಂದು ಶಿಕ್ಷೆ ತಪ್ಪಿದ್ದಲ್ಲ. ಧನರಾಜ್, ಶಿಕ್ಷೆ ಕೊಡುವ ಅಧಿಕಾರವಿದೆವೆಂದು ಮನಸ್ಸಿಗೆ ಬಂದಂತೆ ಶಿಕ್ಷೆ ಕೊಡಬೇಡ. ಸ್ವಲ್ಪ ವಿಚಾರ ಮಾಡಿ ಶಿಕ್ಷೆ ಕೊಡು. ಒಟ್ಟ ಸೂರ್ಯನ ದಿಕ್ಕು ಬದಲಾಗಬಹುದು, ತಿರುಗೋ ಭೂಮಿ ಚಲನೆ ನಿಂತೋಗಬಹುದು. ಆದರೆ ಈ ಧನರಾಜ್ ಕೊಡುವ ತೀರ್ಪು ಯಾವತ್ತೂ ಬದಲಾಗಲ್ಲ. ಅದು ಈ ಧನರಾಜ್. ರುದ್ರ, ಹೇಳ್ರಪ್ಪರ, ನಾಳೆನೇ ಊರಲ್ಲಿ ಡಂಗ್ರ ಸಾರಿಸು. ಊರ್ ಜನರನ್ನೆಲ್ಲ ಊರ ಹೊರಗಿನ ಆಲದ ಮರದ ಹತ್ತಿರ ಸೇರಿಸು. ಎಲ್ಲರ ಕಣ್ಣೆದುರಿನಲ್ಲಿ
ಈ ಕಾಮುಕನಿಗೆ ಗಲ್ಲು ಶಿಕ್ಷೆಯಾಗಲಿ. ಆಗ್ಲಪ್ಪ ಆಗ್ಲಿ, ಹಂಗೆ ಮಾಡ್ತೀನಿ. ಧನರಾಜ್, ಈಗ ನೀನು ನನಗೆ ಗಲ್ಲು ಶಿಕ್ಷೆ ಕೊಟ್ಟಿರಬಹುದು. ಮುಂದೆ ನಡೆಯುವ ನಿನ್ನ ಮನೆಯಲ್ಲಿ ಇಂಥ ಘಟನೆಗೆ ನೀನು ಯಾವ ಶಿಕ್ಷೆ ಕೊಡ್ತಿ ಅಂತ ನಾನು ನೋಡ್ತೀನಿ. ಏಯ್! ಅಂತ ಸಂದರ್ಭ ಏನಾದರೂ ಬಂದಿದೆ ಆದ್ರೆ ಚೆಂಡು ಹೊಡೆಸ್ಕೊಳ್ಳಕ್ಕೂ ಹಿಂದೆ ಸರಿಯವನಲ್ಲ ಈ ಧನರಾಜ್. ನ್ಯಾಯದ ತಕ್ಕಡಿ ಯಾವತ್ತಿದ್ರು ಸಮನಾಗೆ ತೂಗುತ್ತೆ ಈ ಧನರಾಜನ ನ್ಯಾಯಾಲಯದಲ್ಲಿ. ಲೇ ಮಗನ, ಸತ್ತು ನರಕದಾಗಿರ್ತಿ, ನೀ ಏನ್ ನಮ್ ದಣಿರ್ಲ ನೋಡ್ತೇಲೆ. ಲೇ ನಾಗೆ ಹಣ್ಮ್ಯಾ, ಕರ್ಕೊಂಡ್ರಲೇ ಮಗನ. ನಾ ಸತ್ರ ಏನಾಯ್ತು? ಸತ್ತಿರ್ತಕ್ಕಂಥ ನನ್ನ ಆತ್ಮ ಈ ಧನರಾಜ್ ಮನೆಯ ಸುತ್ತಾನೆ ಸುತ್ತುತ್ತೆ. ನ್ಯಾಯ ನೀತಿ ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥ ಈ ಧನರಾಜ್ ತನ್ನ ಮನೆಯಲ್ಲಿ ನಡೆಯುವ ಇಂತಹ ಘಟನೆಗಳಿಗೆ ಯಾವ ಶಿಕ್ಷೆ ಕೊಡ್ತಾನೆ ಅಂತ ನೋಡ್ತೀನಿ. ರುದ್ರ, ಈ ಕಾಮುಕ ಬಹಳ ಮಾತಾಡ್ತಾ ಇದ್ದಾನೆ, ಎಳ್ಕೊಂಡು ಹೋಗಿ ಇವ್ನ. ಲೇ ನಾಗೆ ಹಣ್ಮ್ಯಾ, ಏನ್ ನೋಡ್ಲಾಗತ್ರಿ? ಎಳ್ಕೊಂಡು ಇದು ಗಲ್ಲಿಗೆ ಎಳ್ಸ್ರ ಮಗನ್ನ. ಅಪ್ಪರ, ಇಂಥ ಚಿಕ್ಕ ವಯಸ್ಸದಾಗ ಎಂತಿಂತ ದೊಡ್ಡ ದೊಡ್ಡ ನ್ಯಾಯಗಳನ್ನ ಬಗೆಹರಿಸ್ತಿರ್ಲಪ್ಪ. ನಿಮ್ಮ ಹತ್ರನು ನಮ್ಮ ದೊಡ್ಡ ದಣ್ಯರಂಗ ದೊಡ್ಡ ಗುಣನೇ ಆಯ್ತ್ರಿಪ್ಪ, ದೊಡ್ಡ ಗುಣನೇ ಆಯ್ತ್ರಿ. ಆದ್ರ ನಿಮ್ಮಂತ ಪುಣ್ಯವತ್ರ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಲಾರ್ದು ಬಾಳ ಪಾಪ ರೀಪ್ಪ, ಬಾಳ ಪಾಪ. ಅದಕ್ಕ ನಿಮ್ಗೊಂದು ಮಗು ಹುಟ್ಟಿದ್ರ ನಾನು ಆ ದೇವರಿಗೆ ಹುಟ್ಟಬೇಕಂತ ದಿನಾಲು ಆ ದೇವರಿಗೆ ಪೂಜಾ ಮಾಡ್ತೀನಿರಪ್ಪ, ಪೂಜಾ ಮಾಡ್ತೀನಿ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರು, ನಮಗೆ ಸಂತಾನ ಭಾಗ್ಯ ದೊರೆಯಲಿಲ್ಲ. ಅದಕ್ಕಾಗಿ ನಾವು ಚಿಂತೆ ಮಾಡುವ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ಊರಲ್ಲಿರುವ ಪ್ರಜೆಗಳೇ ನಮ್ಮ ಮಕ್ಕಳೆಂದು ತಿಳಿದರಾಯಿತು. ನಿಮ್ಮಂಥ ಆಳು ಮಕ್ಕಳೇ ನಮ್ಮ ಮನೆಯ ಮಕ್ಕಳೆಂದು ತಿಳಿದರಾಯಿತು. ರುದ್ರ, ಮಕ್ಕಳ ಭಾಗ್ಯ ಪಡೆಯಬೇಕಾದರೆ ಅದಕ್ಕೂ 7 ಜನ್ಮದ ಪುಣ್ಯ ಬೇಕು. ರುದ್ರ, ದೇವರು ನಮಗೆ ಯಾವ ರೀತಿಯಿಂದಲೂ ಕಮ್ಮಿ ಮಾಡಿಲ್ಲ. ಅರಮನೆ ಅಂತ ಮನೆ, 400 ಎಕರೆ ಭೂಮಿ, ಚಿನ್ನ ಬೆಳ್ಳಿ, ಮನೆ ತುಂಬ ಸಾಕಷ್ಟಿದೆ. ಹೀಗಿರುವಾಗ ನಿಮ್ಮಂತ ಆಳು ಮಕ್ಕಳೇ ನಮ್ಮ ಮನೆ ಮಕ್ಕಳೆಂದು ತಿಳಿದರಾಯ್ತು. ಎಂತ ಮಾತ್ರಿ ಅಪ್ಪರ, ಇದು ಎಂತ ಮಾತಾಡ್ತೀರಿ? ನಮ್ಮನ್ನ ನೀವು ಮಕ್ಕಳಂತ ತಿಳಿದ್ರು ನಾವು ನಿಮ್ಮ ಮನೆ ಮಕ್ಕಳಾಗೋದಿಲ್ರಿಪ್ಪ. ಎಷ್ಟಾದ್ರೂ ನಾವು ನಿಮ್ಮ ಮನೆಯ ಆಳು ಮಕ್ಕಳು. ನಿಮ್ಮ ಮನೆಗೆ ಒಂದು ಮಗು ಬೇಕೇ ಬೇಕು. ಯಾಕಂದ್ರ ನಮ್ಮ ಮುತ್ತಾಜನಿಂದಲೂ ನಾವು ನಿಮ್ಮ ಮನೆಯಲ್ಲಿ ಜೀತ ಮಾಡ್ತಾ ಬಂದಿದ್ದೀವಿ. ಅದು ಅಲ್ದ ನೀವು ನಮಗ ಯಾವಾಗ್ಲೂ ಮಕ್ಕಳಂತ ತಿಳ್ಕೊಂಡ್ರಿ. ಆದ್ರೂ ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದ್ರ ಈ ಊರಲ್ಲಿರುವ ಎಲ್ಲ ದೇವರಿಗೂ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ತೀನ್ರಪ್ಪ, ಹರಕೆ ಹೊತ್ತೀನ್ರಿ. ರುದ್ರ, ನೀನು ಈ ಮನೆಯ ಆಳು ಮಗನಲ್ಲ, ಈ ಮನೆಯ ವಿಶ್ವಾಸಿಕ ಅಭಿಮಾನಿ ನೀನು. ರುದ್ರ, ನಿನ್ನಂತ ಅಭಿಮಾನಿಯನ್ನು ಪಡೆಯಬೇಕಾದ್ರೆ ಈ ಮನೆತನದ ಪುಣ್ಯವಿದೆ. ರುದ್ರ, ಈ ಮನೆತನದ ಪುಣ್ಯವಿದೆ. ಇಲ್ರಿಪ್ಪ, ಇಲ್ರಿ, ಈ ಮನೆಯ ಪುಣ್ಯ ನನ್ನ ಮೇಲೆ ಇಲ್ರಿಪ್ಪ. ಈ ಮನೆ ಅನ್ನದ ಋಣ ತಿನ್ನುವ ಪುಣ್ಯ ನನ್ನ ಮೇಲೆ ಐತ್ರಿ ಅಪ್ಪವ್ರ. ಈ ನಿಮ್ಮ ಪುಣ್ಯನ ನಾನು ಯಾವ ಜನದಲ್ಲಿ ಮುಟ್ಟಿಸ್ತೀನೋ ಏನು. ರುದ್ರ, ಋಣ ಮುಟ್ಟಿಸೋ ಕಾಲ ದೇವರು ಒಂದಿಲ್ಲ ಒಂದು ದಿನ ತಂದೆ ತರುತ್ತಾನೆ. ಇರಲಿ, ಈಗ ನೀನು ಸ್ವಲ್ಪ ತೋಟದ ಕಡೆ ಹೋಗಿ ಬಾ. ಆಯ್ತ್ರಿ ದಣ್ಯರ, ನಾನಿನ್ನು ಹೋಗಿ ಬರ್ತೀನಿ. ಹೋಗಿ ಬಾ ರುದ್ರ. ಮಾದೇವಿ, ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸ್ಕೊಂಡು ಬರೋದಕ್ಕೆ ಹೋಗಿದ್ದೇನೆ. ಮಹಾದೇವಿ, ನಿತ್ಯ ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸುತ್ತಿರುವೆಯಲ್ಲ, ಯಾಕೆ ಆ ದೇವರ ಹತ್ರ ಏನಾದರೂ ಹರಕೆ ಬೇಡಿಕೊಂಡಿದ್ಯಾ? ನಿಜ ರೀ, ನಿಜ ನಿಮ್ಮ ಮಾತು. ನಿಮ್ಮಂತ ನ್ಯಾಯವಂತ ವ್ಯಕ್ತಿ, ಪುಣ್ಯವಂತ ವ್ಯಕ್ತಿ ನನಗೆ ಪತಿಯಾಗಿ ದೊರೆತದ್ದು ನನ್ನ 7 ಜನದ ಪುಣ್ಯ ಅಂತ ಭಾವಿಸಿದ್ದೇನೆ. ಆದರೆ ಮದುವೆಗೆ 3 ವರ್ಷ ಕಳೆದ್ರು ಆ ದೇವರು ನನಗೆ ಸಂತಾನ ಭಾಗ್ಯ ಕರುಣಿಸಲಿಲ್ಲ. ಆದಷ್ಟು ಬೇಗ ಸಂತಾನ ಭಾಗ್ಯ ಕರುಣಿಸು ಅಂತ
ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ತಾ ಇದ್ದೀನ್ರಿ. ನನಗೊಂದು ಮಗು ಹುಟ್ಟಿದ್ರೆ ಸಾಕ್ರಿ, ಈ ನನ್ನ ಜನ್ಮ ಸಾರ್ಥಕವಾಗತ್ರಿ, ನನ್ನ ಜನ್ಮ ಸಾರ್ಥಕವಾಗತ್ತೆ. ಮಹಾದೇವಿ, ಇಲ್ಲದ ಆಶೆಗಳನ್ನು ಕೈಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತುಗಳೂ ಆಗಬಹುದು, ನವರತ್ನಗಳೂ ಆಗಬಹುದು. ಒಂದು ವೇಳೆ ತಪ್ಪಿದರೆ ಅದೇ ಮಕ್ಕಳು ಹೆತ್ತವರ ಮನೆತನಕ್ಕೆ ಕುತ್ತುಗಳು ಆಗಬಹುದು, ಕುತ್ತಿಗೆ ಕತ್ತರಿಸುವ ಕಟುಕರೂ ಆಗಬಹುದು. ಬಯಸಿ ಬೇಡುವುದು ಬೇಡ ಮಾದೇವಿ. ಬರುವ ಭಾಗ್ಯವಿದ್ದರೆ ತಾನಾಗಿಯೇ ಬರಲಿ. ದೇವರಲ್ಲಿ ಹರಿಕೆ ಬೇಡೋ ಬಯಕೆ ಇಲ್ಲಿಗೆ ನಿಲ್ಲಿಸಿ ಬಿಡು. ಯಾಕ್ರಿ ನಿಮ್ಗೆ ಆ ದೇವ್ರ ಮೇಲೆ ಅಷ್ಟೊಂದು ಕೋಪ? ನಾನು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸೋದು ವ್ಯರ್ಥ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ರೀ, ಖಂಡಿತ ಇಲ್ಲ. ಇಂದಲ್ಲ ನಾಳೆ ನನಗೊಂದು ಗಂಡು ಮಗು ಹುಟ್ಟುತ್ತೆ. ಆ ಮಗು ಬೆಳೆದು ದೊಡ್ಡವನಾಗಿ ನಿಮ್ಮ ಹಾಗೆ 40 ಹಳ್ಳಿಗೆ ನ್ಯಾಯ ಹೇಳುವ ದೊಡ್ಡ ನ್ಯಾಯಾಧೀಶನಾಗ್ತಾನೆ. ಈ ನನ್ನ ಆಸೆ ಈಡೇರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಸ್ವಾಮಿ, ಯಾವ ಸಂದೇಹವೂ ಇಲ್ಲ. ಮಹಾದೇವಿ, ನಿನ್ನ ಆಶೆ ಪೂರೈಸಲು ಮೊದಲು ಆ ದೇವರು ಕಣ್ಣು ತೆರೆಯಬೇಕಲ್ಲ. ಈಗಾಗಲೇ ಆ ದೇವ್ರ ಕಣ್ಣು ತೆರೆದಾಗಿದೆ ಅಲ್ಲ. ಅಂದ್ರೆ ನೀನ್ ಹೇಳುವ ಮಾತು ಅಂದ್ರೆ ನಾನೀಗ 3 ತಿಂಗಳ ಗರ್ಭಿಣಿ. ಮಹಾದೇವಿ, ಈ ಮಾತು ಸತ್ಯನಾ ಮಹಾದೇವಿ? ಪದೇ ಕೇಳ್ಬಿಡ್ರಿ, ಹೇಳೋಕ್ ತುಂಬಾ ನಾಚಿಕೆ ಆಗುತ್ತೆ. ಮಹಾದೇವಿ, ಇದೇ ಸಂತೋಷದ ಸಮಯದಲ್ಲಿ ನಿನ್ನ ಕೋಗಿಲೆ ಕಂಠದಿಂದ ಹಾಡನ್ನು ಹಾಡಬಾರದೆ ಶ್ರೀಮತಿ? ಬೇಲೂರ ಶಿಲೆಯಂತೆ ಚೆಲುವೆ, ಸುರಲೋಕ ಪಾರಿಜಾತ ಹೂವೆ, ಈ ಹಾಡಿಗೆ ಜೊತೆಯಾದೆನು ನನ್ನ ಬಾಳಿಗೆ ಶ್ರುತಿಯಾದೆನು. ಶಿಲೆಯಂತೆ ಚೆಲುವೆ, ಸುರಲೋಕ ಪಾರಿಜಾತ ಹೂವೆ, ಬೇಲೂರ ಶಿಲೆಯಂತೆ ಚೆಲುವೆ, ಸುರಲೋಕ ಪಾರಿಜಾತ ಹೂವೆ, ಈ ಹಾಡಿಗೆ ಜೊತೆಯಾದೆನು ನನ್ನ ಬಾಳಿಗೆ ಕೃತಿಯಾದೆನು, ಬಳಿವಾರೆ ಸಿಂಗಾರ ಸಖಿಯೇ. ಬಳಿವಾರೆ ಸಿಂಗಾರ ಸಖಿಯೇ. ಬೇಲೂರ ಶಿಲೆಯಂತೆ ಚೆಲುವೆ, ಸುರಲೋಕ ಪಾರಿಜಾತ ಹೂವೆ.
ಸಂಗಾತಿ ಸಂಪ್ರೀತಿಯಲ್ಲಿ ಬೀಸುವ ಸಿಹಿ ಮುತ್ತು ಚೆಲ್ಲಿ ನಿನ್ನ ತೋಳ ನೆರಳಲ್ಲಿರುವೆ ಅರಿನ ಸಿಹಿ ಮುತ್ತು ಕೊಡುವೆ ಬೇಲೂರ ಶಿಲೆಯಂತೆ ಚೆಲುವೆ ಸುರಲೋಕ ಪಾರಿಜಾತ ಹೂವೆ ಬನ್ನಿ ಇದೇ ಸಂತೋಷ ಸಮಯದಲ್ಲಿ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿ ನಡೆ ಮಾದೇವಿ.